ನಮಸ್ಕಾರ. ಕಲಬುರಗಿ ನಗರ ಪೊಲೀಸ್ ಮತ್ತು ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಏನು ನಾವು ಒಂದು ಕ್ರೈಮ್ ಪ್ರಿವೆನ್ಷನ್ ಮಂತ್ ಡಿಸೆಂಬರ್, ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೀವಿ. ಇದರ ಮೇನ್ ಉದ್ದೇಶ ಅಂತಂದ್ರೆ ಈ ಅಪರಾಧಗಳನ್ನ ನಾವು ತಡೆಗಟ್ಟಲಿಕ್ಕೆ ಏನೇನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಈ ಫುಲ್ ಮಂತ್ ಒಂದು ಅವೇರ್ನೆಸ್ ಡ್ರೈವ್ ಅನ್ನ ಮಾಡ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು ಆಲ್ಮೋಸ್ಟ್ ಸೆಕೆಂಡ್ ಲಾಸ್ಟ್ ಡೇ ಆಫ್ ದ ಮಂತ್, ಸೆಕೆಂಡ್ ಲಾಸ್ಟ್ ಡೇ ಆಫ್ ದಿ ಮಂತ್, ಇವತ್ತು ನಾವು ಒಂದು ಫ್ಲಾಶ್ ಮಾಬ್ ಮುಖಾಂತರ ಅವೇರ್ನೆಸ್ ಅನ್ನ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಬೆಳಗಿನ ಜಾವ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಅವೇರ್ನೆಸ್ ಕ್ಯಾಂಪ್ ಅನ್ನು ಮಾಡಲಾಗಿತ್ತು. ಒಂದು ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಏನು ವಿನಂತಿ ಏನಂತಂದ್ರೆ, ಯು ಆರ್ ದಿ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಯು ಶುಡ್ ಬಿಕಮ್ ದಿ ಅಂಬಾಸಡರ್ಸ್ ಆಫ್ all kind of awareness messages, whether it is related to preventing crime, whether it is related to preventing taking care of health, whether it is being the ambassadors of fitness. Everything can begin with you people. ಈಗ ಎಷ್ಟು ಜನರಿಗೆ ನಿಮಗೆ 112 ಬಗ್ಗೆ ಗೊತ್ತಿದೆ? ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ 112? 112 ಬಗ್ಗೆ ಕೇಳಿದಿರಾ? ಏನದು? ವಾಟ್ ಈಸ್ ಇಟ್? ಪೊಲೀಸ್ ಹೆಲ್ಪ್ಲೈನ್ ಅಲ್ಲ, 112. ಮೊದಲು ಏನಿತ್ತದು? 100. ಯಾರಾದ್ರೂ 112 ಕಾಲ್ ಮಾಡಿದ್ರೆ ಈಗ ERSS ಅಂತ ಮಾಡಿದೀವಿ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್. ನೀವು ಯಾರೇ 112 ಕರೆ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋಗೋ ಅವಶ್ಯಕತೆನೇ ಇಲ್ಲ. ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನೀವು ಗ್ರೌಂಡ್ ಅಲ್ಲಿ ಇರ್ಬೋದು, ಸರ್ಕಲ್ ಅಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಏನಾದ್ರು ಅಪರಾಧ ಆಗಿರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಪೊಲೀಸ್ ಸರ್ವಿಸ್ ಅನ್ನ ತರಲಿಕ್ಕೆ ಈ ERSS ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಮೊದಲು ಒಂದು 15ರಿಂದ 20 ನಿಮಿಷ ತಗೋತಿದ್ವಿ. ಈಗ ಇಟ್ ಹ್ಯಾಸ್ ಕಮ್ ಡೌನ್ ಟು 8 to 10 minutes ಟು ರೀಚ್. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಪ್ರಮುಖವಾಗಿ ತಾವೆಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಅಂತಂದ್ರೆ 1093. 1093 ಗೊತ್ತಾ? 1093 ಬಗ್ಗೆ ಕೇಳಿದಿರಾ? ಏನದು 1093? ಏನು? ಸೈಬರ್ ಹೆಲ್ಪ್ಲೈನ್. ಯಾರಾದ್ರೂ ದುಡ್ಡು ಕಳ್ಕೊಂಡಿದ್ದೀರಾ ಸೈಬರ್ ಅಪರಾಧಗಳಲ್ಲಿ? ಕಳ್ಕೊಂಡಿಲ್ಲ. ನಿಮ್ಮ ಮನೆಗೆ ಯಾರಾದ್ರೂ ಕಳ್ಕೊಂಡಿದಾರಾ? ಎಲ್ಲರಿಗೂ ಹೇಳ್ಬೇಕು, ಯಾವುದಾದ್ರೂ ಸಸ್ಪಿಷಿಯಸ್ ಲಿಂಕ್ ಇರುವಂತದ್ದು, ಫ್ರೀ ಲಾಟ್ರಿ ಇರುವಂತದ್ದು, ಕಡಿಮೆ ಅವಧಿಯಲ್ಲಿ ಜಾಸ್ತಿ ಹಣ ರಿಟರ್ನ್ ಮಾಡ್ತಾರೆ ಅಂತ ಹೇಳುವಂಥದ್ದು, ಇವೆಲ್ಲ ಸೈಬರ್ ಅಪರಾಧಿಗಳು ವಿಕ್ಟಿಮ್ಸ್ ಗಳಿಗೆ ಬಲಿ ಬೀಳಿಸ್ಕೊಳ್ಳಿಕ್ಕೆ ಬಳಸುವಂತಹ ಏನು ಮೋಡಸ್ ಆಪರೆಂಡಿಗಳು. ಸೊ ಅದಕ್ಕೆ ಏನು ಈಗ 2025 ಆಲ್ಮೋಸ್ಟ್ ಮುಗಿತಾ ಇದೆ, 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇಲ್ಲೇನು ಪ್ರತಿಯೊಬ್ಬರು ಇದ್ದೀರಿ, ಪ್ರತಿಯೊಬ್ಬರು ಫಸ್ಟ್ ಯು ಬಿ ಅವೇರ್ ಆಫ್ ಕ್ರೈಮ್ಸ್ ಅಂಡ್ ಬಿ ಅವೇ ಫ್ರಮ್ ಕ್ರೈಮ್ಸ್. ಎರಡನೇದು, ಎಷ್ಟು ಜನ 18+ ಇದ್ದೀರಿ? ಎಲ್ಲರೂ ವೆಹಿಕಲ್ ಇದೆಯಾ ನಿಮ್ಮ ಹತ್ರ? 2 wheelers? ಹೆಲ್ಮೆಟ್ ಹಾಕ್ತೀರಾ? DL ಇದೆಯಾ? ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಇದೆಯಾ? ಫಿಟ್ನೆಸ್, ಎಮಿಷನ್ ಟೆಸ್ಟ್. ಯಾಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಈ ದೇಶದ ಆಸ್ತಿ ಅಂತಂದ್ರೆ, ವಿ ಆಲ್ವೇಸ್ ಸೇ ಅವನು ರೂಲ್ ಫಾಲೋ ಮಾಡ್ತಾ ಇಲ್ಲ, ಅವ್ರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಬಟ್ ವಿ ಫರ್ಗೆಟ್ ದಟ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ಅಸ್, ದ ಚೇಂಜ್ ಶುಡ್ ಬಿಗಿನ್ ಫ್ರಮ್ ಅಸ್. ನೀವು ಒಂದು ವೇಳೆ ನಿಯಮಗಳನ್ನ ಪಾಲಿಸಿದರೆ, ನಿಮ್ಮ ಸುರಕ್ಷತೆಗಾಗಿ ನಿಯಮಗಳನ್ನ ಪಾಲಿಸಿದರೆ, ನಿಮ್ಮನ್ನ ನೋಡಿ ನಿಮ್ಮ ಅಣ್ಣ ತಮ್ಮದಿರಿರ್ಬೋದು, ಅಕ್ಕಂಗಿರು ಇರ್ಬೋದು, ಅವರು ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಇದರಿಂದ ಈ ನಿಯಮ ಪಾಲನೆ ಮಾಡೋದ್ರಿಂದ ನಿಮ್ಮ ಜೀವನ ಸುರಕ್ಷೆ ಇರುತ್ತೆ. ನಿಮ್ಮ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮನೆಯಲ್ಲಿ ಕಾಯ್ತಾ ಇರ್ತಾರೆ, ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಲಕ್ಷಾಂತರ ಜನ, ನಿಯರ್ಲಿ 1,70,000 ಜನ
ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಾರೆ. ಅದರಲ್ಲಿ ನಿಯರ್ಲಿ 40% ಟೂ ವೀಲರ್ಸ್, ಅದರಲ್ಲಿ ಮೆಜಾರಿಟಿ ಮಾಡೋದು ಮರಣ ಹೊಂದಲಿಕ್ಕೆ ಕಾರಣ ಆಗ್ತಾ ಇರೋದು ಅಂತಂದ್ರೆ ನಾಟ್ ವೇರಿಂಗ್ ಹೆಲ್ಮೆಟ್. ಅದಕ್ಕೆ ಹೇಳ್ತಾ ಇರೋದು, ಈವನ್ ಕಲಬುರಗಿ ನಗರದಲ್ಲಿನೇ ಇದೇ ವರ್ಷ 70ಕ್ಕಿಂತ ಹೆಚ್ಚು ಜನ ಯಾರು ದ್ವಿಚಕ್ರ ವಾಹನ ಸವಾರ ಮಾಡ್ತಾ ಇದ್ರು ಅವರು ಹೆಲ್ಮೆಟ್ ಬಳಸಲಾರ್ದಕ್ಕೋಸ್ಕರ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ವೇರಿಂಗ್ ಹೆಲ್ಮೆಟ್. ಒಂದು ಸೈಬರ್ ಬಗ್ಗೆ ಹೇಳಿದೆ, ಇನ್ನೊಂದು ಈ ಮನೆಗಳತನ ಇರ್ಬೋದು, ನಿಮ್ಮ ದ್ವಿಚಕ್ರ ವಾಹನಗಳ ಕಳತನ ಇರ್ಬೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ವುಮನ್ ಸೇಫ್ಟಿ, ಮಹಿಳೆಯರ ಒಂದು ಸುರಕ್ಷತೆಗಾಗಿ ಕಲಬುರಗಿ ನಗರ ಪೊಲೀಸ್ ಆಯ್ತು, ಕರ್ನಾಟಕ ರಾಜ್ಯ ಪೊಲೀಸ್ ಆಯ್ತು, ಸದಾ ಮುಂಚೂಣಿಯಲ್ಲಿ ಅದೊಂದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಆಗಿರುತ್ತೆ. ಇದರಲ್ಲಿ ಕೂಡ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಭಯ ಇಲ್ಲದೆ, ಸಂಕೋಚ ಇಲ್ಲದೆ 112ಗೆ ಕರೆ ಮಾಡಬಹುದು. ಮಹಿಳೆ ಅಪರಾಧ ಇರ್ಬೋದು, ಮಕ್ಕಳ ಮೇಲೆ ಆಗಿರುವ ಲೈಂಗಿಕ ದೌರ್ಜನ್ಯ ಇರ್ಬೋದು, ಮನೆಗಳತನ ಇರ್ಬೋದು, ನಿಮ್ಮ ವಾಹನ ಕಳ್ಳತನ ಇರ್ಬೋದು, ಎನಿಥಿಂಗ್ ಯು ಕ್ಯಾನ್ ರಿಪೋರ್ಟ್ ಥ್ರೂ 112. ಸೊ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಈಗ 2-3 ಕಡೆ ಇದು ನಮ್ಮ ಅವೇರ್ನೆಸ್ ಗಳನ್ನ ಮಾಡುವವರಿದ್ದಾರೆ. ಐ ಥ್ಯಾಂಕ್ ಯುನೈಟೆಡ್ ಹಾಸ್ಪಿಟಲ್ಸ್ ಫಾರ್ ಕೊಲಾಬರೇಟಿಂಗ್ ವಿತ್ ಸಿಟಿ ಪೊಲೀಸ್ ಇನ್ ಅವರ್ ಎಂಡೆವರ್ ಟು ರೀಚ್ ಮ್ಯಾಕ್ಸಿಮಮ್ ಪೀಪಲ್ ವಿತ್ ರೆಸ್ಪೆಕ್ಟ್ ಟು ಕ್ರೈಮ್ ಪ್ರಿವೆನ್ಷನ್. ಒಂದು, ಪೊಲೀಸ್ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗದೆ ಅಂತಂದ್ರೆ ಪತ್ತೆ ಮಾಡೋದು, ಅದು ನಾವು ಮಾಡ್ತಾ ಇದ್ದೀವಿ. ಎರಡನೇದು, ಸಾರ್ವಜನಿಕರು ಎಷ್ಟು ಎಚ್ಚೆತ್ತುಕೊಳ್ತಾರೆ, ಸೈಬರ್ ಅಪರಾಧಗಳ ಪ್ರಕರಣ ಕಡಿಮೆ ಆಗುತ್ತೆ, ಪ್ರಾಪರ್ಟಿ ಅಫೆನ್ಸಸ್ಗಳ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ನಾವು ಲಾಸ್ಟ್ 1-2 ವರ್ಷಗಳಿಗೆ ನೋಡಿದರೆ ಕಂಬೈನ್ಡ್ ಆಕ್ಷನ್ ಅಂತ ಹೇಳ್ಬೋದು ನಾವು. ಪೊಲೀಸ್ ಆಕ್ಷನ್ ಇರ್ಬೋದು, ನಮ್ಮ ಪ್ರಿವೆಂಟಿವ್ ಇನಿಷಿಯೇಟಿವ್ಸ್ ಇಂದ ರಾಬ್ರಿ, ಸರಗಳತನ ಪ್ರಕರಣಗಳು ಆಲ್ಮೋಸ್ಟ್ ಒಂದು 50 to 60% ಕಡಿಮೆ ಆಗಿದೆ. ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಬೈ ಸಿಟಿ ಪೊಲೀಸ್. ಈವನ್ ವೆಹಿಕಲ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ. ಅಪಘಾತಗಳಲ್ಲಿ ಗಾಯಗೊಂಡವರ ಸಂಖ್ಯೆ ಕಡಿಮೆ ಆಗಿದೆ. ಅಪಘಾತಗಳಲ್ಲಿ ಮರಣ ಹೊಂದಿದವರ ಸಂಖ್ಯೆ ನಾಟ್ ಟು ದಿ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್, ಒಂದು 5% ಲೆವೆಲ್ಗೆ ಕಡಿಮೆ ಆಗಿದೆ. ಅದು ಇನ್ನಷ್ಟು ಕಡಿಮೆ ಆಗಬೇಕಾದ್ರೆ ಸಂಚಾರ ನಿಯಮಗಳ ಒಂದು ಪಾಲನೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಅದು ಆಗ್ಬೇಕಾದ್ರೆ ನೀವೆಲ್ಲ ಏನಿದ್ರಿ, ನೀವೆಲ್ಲ ಫಸ್ಟ್ ಫಾಲೋ ಮಾಡ್ತೀರಾ? ನಾಳೆಯಿಂದ ನೀವೆಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತೀರಿ, ನೋ ಟ್ರಿಪಲ್ ರೈಡಿಂಗ್, ಕರೆಕ್ಟ್? 4 ವೀಲರ್ ಅಲ್ಲಿ ಹೋಗ್ತಾ ಇದ್ದಾರೆ, ಸೀಟ್ ಬೆಲ್ಟ್ ಹಾಕ್ತೀರಾ, ನೋ ಓವರ್ ಸ್ಪೀಡಿಂಗ್, ನೋ ಡ್ರಂಕನ್ ಡ್ರೈವಿಂಗ್. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. 2 ಸಾರಿ wishing each and every one of you a very happy and prosperous 2026. Thank you.